ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ ಸಿರಿ ವ್ಲಾಗ್. ಸೊ ಇದು ಹಬ್ಬದ ವಿಡಿಯೋ. ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀನಿ ಬಿಕಾಸ್ ಹಬ್ಬದ 2 ದಿನ ವೀಡಿಯೋ ಶೂಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ 2 ದಿನದ್ದು ಶೇರ್ ಮಾಡೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬಿಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನೀವೆಲ್ಲರೂ ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ. ಸೊ ಇದು ಹಬ್ಬದ ಹಿಂದಿನ ದಿನ ಅಂದರೆ ಥರ್ಸ್ಡೇ. ನೀವೆಲ್ರಿಗೂ ಗೊತ್ತಿರೋ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ತುಂಬ ಮುಂಚೆಯಿಂದ ನೋಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಗೊತ್ತು, ನಮ್ಮ ಮನೇಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಗ್ರ್ಯಾಂಡಾಗಿ ಮಾಡ್ತೀರಿ ಆ್ಯಂಡ್ ವಿತ್ ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡ್ತೀರಿ. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಇಷ್ಟ, ನನಗೆ ಪರ್ಸ್ನಲಿ ತುಂಬ ಇಷ್ಟ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ರೆಡಿ ಆಗೋದು, ದೇವ್ರಿಗೆ ಅಲಂಕಾರ ಮಾಡೋದು, ಮನೆ ಕೆಲಸ, ಸೊ ಇದೆಲ್ಲ ತುಂಬ ಇಷ್ಟ ನನಗೆ. ಸೊ ಹಾಗಾಗಿ ಇಲ್ಲಿ ನಾನು ಬಂದುಬಿಟ್ಟು ದೇವ್ರ ಸಾಮಾನೆಲ್ಲ ಉಜ್ತಾ ಇದ್ದೀನಿ, ಅಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ಉಜ್ತಾ ಇದ್ದೀನಿ. ಬಿಕಾಸ್ 12 o'clock ಬರ್ತೀನಿ ಅಂತ ಹೇಳಿದರು ಡೆಕೋರೇಷನ್ ಅವರು. ಸೊ ಅವ್ರು ಬರೋಕ್ಕಿಂತ ಮುಂಚೆ ಇದೆಲ್ಲ ಕೆಲಸ ಮುಗಿಸೋಣ ಅಂತ. ಸೊ ಅವ್ರು ಬಂದಾದಮೇಲೆ ಫಸ್ಟ್ ಅವರು ರೆಡಿ ಮಾಡಿದ್ದು ಪೋಲ್ಸ್, ಅಂದರೆ ಸೈಡಲ್ಲಿ ಇಕ್ಕೋ ಪೋಲ್ಸು, ಅದು ಮೇನ್ ಗ್ರಿಪ್ಪು. ಸೊ ನಿಮ್ಮೆಲ್ಲರೂ ಆಲ್ರೆಡಿ ನಮ್ಮ ತಮ್ಮನೇಲಲ್ಲಿ ನೋಡಿದರೆ ಇಲ್ಲ ನನ್ನ ಶಾರ್ಟ್ಸಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ಕಾನ್ಸೆಪ್ಟು. ನಾವೊಂದು ಉಯ್ಯಾಲೆ ಮೇಲೆ ದೇವ್ರನ್ನ ಕೂರಿಸೋ ಥರ ಇತ್ತು ಕಾನ್ಸೆಪ್ಟು. ಸೊ ಡಿಫ್ರೆಂಟಾಗಿ, ಅಂದರೆ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ವೀಳ್ಯದೆಲೆದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೆಂಗೆ ಹೇಳಿದ್ನೋ ಅದೇ ಥರ ಬಂದಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾವು ಅಲ್ಲಿ ಡೆಕೋರೇಷನ್ ಮೇಲ್ ಮಾಡ್ತಿದ್ರು, ನಾವು ಕೆಳಗಡೆ ನನ್ನ ದೇವ್ರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಕಣ್ಣು, ಮೂಗು ಇದೆಲ್ಲ ನಾನೇ ಬರೀತಿದ್ದೆ. ಸೊ ಇದೆಲ್ಲ ಹೇಗಿತ್ತು ಅಂತ ನೋಡಿ. ಅಮ್ಮ ಹಣ್ಣು ಹೊಡಿಸ್ತಾ ಇದ್ದಾರೆ, ಇಲ್ಲಿ ಅವಳು ಪೇಂಟ್ ಮಾಡ್ತಾ ಇದ್ದಾಳೆ, ಇಲ್ಲೆಲ್ಲ ಇಟ್ಟಿದ್ದಾರೆ. ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಇದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಒಂದು ಕಡೆ ಡೆಕೋರೇಷನ್ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ದೇವ್ರಿಗೆ ಸೀರೆ ಉಡಿಸ್ತಿದ್ದಾರೆ. ಪ್ರತಿ ವರ್ಷ ನಾನು, ಮಮ್ಮಿ ಮತ್ತು ಡ್ಯಾಡಿ 3 ಜನ ಸೇರಿ ದೇವ್ರಿಗೆ ಸೀರೆ ಉಡಿಸ್ತಾ ಇದ್ದು. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ದೇವ್ರಿಗೆ ಸೀರೆ ಉಡಿಸೋದು ಆ್ಯಂಡ್ ನಮ್ಮ ಕಾನ್ಸೆಪ್ಟ್ಗೆ ಚೆನ್ನಾಗಿ ಸೂಟ್ ಆಗೋಕ್ಕೋಸ್ಕರ ನಾವು ಸ್ಯಾರಿ ಉಡ್ಸೋಕ್ಕೆ ಹೇಳಿದ್ರಿ. ಆ್ಯಂಡ್ ಸ್ಯಾರಿ ಉಡ್ಸೋರು ನನ್ನ ಕ್ಲೋಸ್ ಫ್ರೆಂಡು. ನಿಮಗೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ರೆಡಿ ತುಂಬ ಜನ ಡೆಕೋರೇಷನ್ ಅವ್ರ ನಂಬರು ಆ್ಯಂಡ್ ಸ್ಯಾರಿ ದೇವ್ರಿಗೆ ಸೀರೆ ಉಡಿಸಿದವ್ರ ನಂಬರು ಪ್ರತಿಯೊಬ್ಬರು ಕೇಳ್ತಿದ್ದೀರಾ. ಸೊ ಇನ್ಸ್ಟಾಗ್ರಾಮಲ್ಲೂ ಕೇಳಿದ್ದೀರಾ, ವಾಟ್ಸಾಪಲ್ಲೂ ಕೇಳಿದ್ದೀರಾ, ಪರ್ಸ್ನಲಲ್ಲೂ ಕೇಳಿದ್ದೀರಾ. ಸೊ ನೀವೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ನಿಮಗೆ ಅಲ್ಲೇ ಅವರ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ಸೊ ನಿಮಗೂ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇದೇ ಥರ ಡಿಫ್ರೆಂಟಾಗಿ ನಿಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು. ಆ್ಯಂಡ್ ಡೆಕೋರೇಷನ್ ಅವ್ರು ಬೇರೆಯವರು ಆ್ಯಂಡ್ ದೇವ್ರಿಗೆ ಸೀರೆ ಉಡ್ಸಿದ್ದು ಬೇರೆಯವರು, ಇಬ್ಬರು ಸಪ್ರೇಟು. ಸೊ ನಿಮ್ಗೆ ಇಬ್ಬರು ನಂಬರ್ ಬೇಕು ಅಂದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾವು ಹೆಂಗೆ ಹೇಳಿದ್ರು ಅದೇ ಥರ ಡಿಟ್ಟು ಹಂಗೆ ಬಂದಿದೆ ದೇವರು. ನನಗಂತೂ ಸಖತ್ ಇಷ್ಟ ಆಯಿತು, ದೇವ್ರನ್ನೇ ನೋಡ್ತಾ ಇರಬೇಕು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಸೀರೆ ಉಡಿಸ್ಕೊಟ್ರು ದೇವ್ರಿಗೆ, ಆ್ಯಂಡ್ ದೇವರೇ ಕೂತಿದೆ ಅನ್ನೋ ಫೀಲ್ ಆಯಿತು, ಅಷ್ಟು ಚೆನ್ನಾಗಿ ಉಡಿಸ್ಕೊಟ್ಟಿದ್ರು. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಟ್ಸ್ ಆನ್ ಮಾಡಿ. ಈ ಕಡೆ ಕರೆಕ್ಟ್ ಇದೆಯಲ್ಲ, ಕರೆಕ್ಟ್ ಇದೆ ಸ್ವಲ್ಪ ಇಲ್ಲ. ಹಾಂ ಸ್ವಲ್ಪ ಬರಲಿ ಹಿಂಗನ್ನ ಅಯ್ಯೋ ಕೈ ಐತಿ. ಮಮ್ಮಿ ಇದು ಚಾಪೆ ಎತ್ಬಿಡೋಣ, ಚಾಪೆ ಹಾಕೋಣ. ಇದರಲ್ಲಿ ನೀನು ಕಾಸಾಕಿಕ್ತೀಯ ನೋಡಿ, ಅದ್ರ ಮೇಲೆ ಅರ್ಶನ ಕುಂಕುಮ ಇಟ್ಬಿಡು. ಏನಂತೀಯ? ಎಲ್ಲ ರೆಡಿ ಮಾಡ್ಕೋತಾವ್ರೆ. ಬಂದವ್ರು ಕೊಡೋಕೆ ಇದ್ರಲ್ಲಿ ಕೊಡೋಣ ಅರ್ಶನ ಕುಂಕುಮ.
ಹೆಂಗಿದೆ ನಮ್ಮ ಮನೆ ಡೆಕೋರೇಷನ್? ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹೇಳಿ. ಸ್ಯಾರಿ ಉಡ್ಸಿದ್ದು ಯಾರು ಅಂತ ಡೀಟೇಲ್ಸ್ ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಡೀಟೇಲ್ಸ್ ಹೇಳ್ತೀನಿ, ಡೆಕೋರೇಷನ್ದು ಡೀಟೇಲ್ಸ್ ಹೇಳ್ತೀನಿ. ಹೇಗೆ ಅನಿಸ್ತಿದೆ ನಮ್ಮ ಮನೆ ದೇವರು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವೆಲ್ಲ ಟಯರ್ಡ್ ಆಗಿದ್ದೀವಿ ಅಂತ ಸಿಂಧು ಮಾಡಿಕೊಟ್ಟಿರೋ ಮ್ಯಾಗಿ. ಸೊ ದೇವ್ರದ್ದೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಕಡೆ ನಾವು ನೈಟೇ ಅಂದರೆ ಒಬ್ಬಟ್ಟಿಗೆ ಹೂರ್ಣ ಆ್ಯಂಡ್ ಒಬ್ಬಟ್ಟು ರಸಗೆ ಮಸಾಲು ಆ್ಯಂಡ್ ನಮ್ಮ ಡ್ಯಾಡಿ ವಡೆಗೆ. ಸೊ ನಾನು ಕೂಡ ಸ್ವಲ್ಪ ಕೆಲಸ ಏನೇನಿದೆ ಅದೆಲ್ಲ ಮಾಡ್ಕೊತಾ ಇದ್ದೆ. ಸೊ ನೈಟೇ ಎಲ್ಲ ಮಾಡಿಟ್ಕೊಂಬಿಟ್ರೆ ನಮ್ಮ ಮನೇಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 o'clock ಎಲ್ಲ ಪೂಜೆ ಆಗೋಗಿರುತ್ತೆ. ಸೊ ಹಾಗಾಗಿ ನಾವು ನೈಟೆಲ್ಲ ರೆಡಿ ಮಾಡಿಟ್ಕೊಂಬಿಡ್ತೀರಿ. ಸೊ ಇದು ಬೆಳಗ್ಗೆ ನಾನು ತೆಗಿತಾ ಇರೋ ವೀಡಿಯೋ ಆ್ಯಂಡ್ ನಮ್ಮ ಮನೆ ಡೋರ್ದು ತೋಲ್ ಮಾಲೆ ಎಲ್ಲ. ಸೊ ನನ್ನ ರೂಮಿಂದ ಬಂದಿದ ತಕ್ಷಣ ಬೆಳಗ್ಗೆ 5:30 ನಾವು ಪೂಜೆ ಮಾಡಿದ್ದು. ಸೊ ಪೂಜೆ ಎಲ್ಲ ಹೇಗಿತ್ತು ಅಂತ ನೋಡಿ.
ಸೊ ಬೆಳಗ್ಗೆನೆಲ್ಲ ಪೂಜೆ ಮುಗಿಸಿ ದೇವರಿಗೆ ಕುಂಕುಮ ಅರ್ಚನೆ ಮಾಡಿ ಪ್ರತಿಯೊಂದು ಪೂಜೆ ಎಲ್ಲ ಮುಗಿಸಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಏನೇನು ಮಾಡಿದ್ರಿ ಚಿತ್ರಾನ್ನ, ಆಲೂಗಡ್ಡೆ ಬೋಂಡ, ವಡೆ ಆ್ಯಂಡ್ ಒಬ್ಬಟ್ಟು ರಸ ಮತ್ತು ಅನ್ನ, ಇಷ್ಟು ವೆರೈಟೀಸ್ ಮಾಡಿದ್ರಿ. ನಾವೆಲ್ಲ ಸ್ವಲ್ಪ ಲೈಟಾಗೆ ತಿನ್ನೋದು, ಸೊ ಅದಕ್ಕೆ ಎಲ್ಲ ಲೈಟಾಗಿ ಮಾಡಿದ್ರಿ. ಸೊ ಒಂದು ಕಡೆ ಎಲ್ಲರೂ 3 ಜನ ಸೇರಿಕೊಂಡು ಎಲ್ಲ ಒಂದೊಂದೇ ಕೆಲಸ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಮಾಡಿದ್ರಿ. ಸೊ ಅವ್ರದ್ದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನಿಲ್ಲಿ ಒಬ್ಬಟ್ಟು ಸುಡ್ತಾಯಿದ್ದೀನಿ. ಬಿಕಾಸ್ ಬೇಗ ಆಗಿಬಿಡುತ್ತೆ. ನಾವು ಸ್ವಲ್ಪ ಒಂದು 20 ಒಬ್ಬಟ್ಟು ಅಷ್ಟೇ ಮಾಡಿದ್ದಿದ್ದು, ಬಿಕಾಸ್ ನಾವು ಯಾರೂ ತಿನ್ನೋದಿಲ್ಲ. ಸೊ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲ ಸ್ವಲ್ಪ ಮಾಡಿಕೊಂಡೆ. ಸೊ ಒಬ್ಬಟ್ಟೆಲ್ಲ ಸುಟ್ಟಾದ್ಮೇಲೆ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಅದಾದಮೇಲೆ ನಾವು ರಿಟರ್ನ್ ಗಿಫ್ಟ್ಸ್ಗೋಸ್ಕರ ಜೂಟ್ ಬ್ಯಾಗ್ಸ್ ತಂದಿದ್ರಿ. ಸೊ ಅದಕ್ಕೆ ಅದನ್ನೆಲ್ಲ ಪ್ರಿಪೇರ್ ಮಾಡ್ತಿದ್ದೆ. ಅಂದರೆ ಅದರೊಳಗೆ ಐಟಮ್ಸ್ ಏನೇನು ಹಾಕಬೇಕಾಗಿತ್ತು ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಸೊ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಿನಿಮಮ್ 150 ಮೆಂಬರ್ಸ್ ಬರ್ತಾರೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಜೋಡಿಸಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಬಾಲ್ಕನಿಯಲ್ಲಿ ಇಕ್ಕಿದೆ. ಬಿಕಾಸ್ ತುಂಬ ಇಕ್ಕಿದ್ರೆ ಓಡಾಡೋಕ್ಕೆ ಜಾಗ ಇರೋದಿಲ್ಲ ಅಂದ್ಬಿಟ್ಟು ಒಂದು 50 ಅಲ್ಲಿ ಇಕ್ಬಿಟ್ಟು ಮಿಕ್ಕಿದ್ದೆಲ್ಲ ಬಾಲ್ಕನಿಯಲ್ಲಿ ಇಕ್ಕಿದೆ. ಸೊ ಇನ್ನೇನು ಈವ್ನಿಂಗ್ ಆಗ್ತಾಯಿತ್ತು. ಸೊ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಕ್ಲೀನಾಗಿ ಜೋಡಿಸಿಟ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಅವ್ರನ್ನೆಲ್ಲ. ಸೊ ಅದಾಗಿದ್ದ ತಕ್ಷಣವೇ ನಾನು ರೆಡಿ ಆಗೋಕ್ಕೆ ಹೋದೆ. ಸೊ ನಾನು ಫುಲ್ ರೆಡಿಯಾಗಿದ್ದು ವೀಡಿಯೋನ ನಾನು ತೋರಿಸಿಲ್ಲ. ಬಿಕಾಸ್ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅನ್ನೋಕ್ಕೋಸ್ಕರ. ನಿಮ್ಮೆಲ್ರಿಗೂ ನನ್ನ ಮೇಕಪ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದು ಕೂಡ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಾನೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ತುಂಬ ಜನ ಕೇಳಿದ್ರು ನಿಮ್ಮ ಔಟ್ಫಿಟ್ ತುಂಬ ಚೆನ್ನಾಗಿದೆ, ಜ್ಯುವೆಲ್ರಿ ಬಗ್ಗೆ ಹೇಳಿ, ಔಟ್ಫಿಟ್ ಬಗ್ಗೆ ಹೇಳಿ ಅಂತ ಕೇಳಿದ್ರು. ಸೊ ನಾನು ಹಾಕಿದ್ದಿದ್ದು ಜ್ಯುವೆಲ್ರಿ ಗೋಲ್ಡು, ಪಾಪ್ಡಿ ಬಟ್ಟು ಮತ್ತು ಬ್ಯಾಂಗಲ್ಸ್ ಬಿಟ್ಟು ಮಿಕ್ಕಿದ್ದು ಇಯರಿಂಗ್ಸು ಮಾಟಿ ಆ್ಯಂಡ್ ನನ್ನ ಚೌಕರ್ ಇದೆಲ್ಲ ನಾನು ಗೋಲ್ಡ್ ಹಾಕಿದ್ದೆ. ಸೊ ನಾನು ಹೇಗೆ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ರೆಡಿ ಆದೆ. ನನಗಂತೂ ತುಂಬ ಇಷ್ಟ ಆಯಿತು ಔಟ್ಫಿಟ್ಟು. ಆ್ಯಂಡ್ ಈ ಔಟ್ಫಿಟ್ ಬಂದ್ಬಿಟ್ಟು ರೆಂಟಲ್ಗೆ ಇದೆ. ನಾನು ಮೇಕಪ್ ಆರ್ಟಿಸ್ಟ್ ವಿತ್ ಫ್ಯಾಷನ್ ಡಿಸೈನರ್. ಸೊ ನಾನು ಔಟ್ಫಿಟ್ಸ್ನ ರೆಡಿ ಮಾಡಿ ಇನ್ನು ಮುಂದೆ ಔಟ್ಫಿಟ್ಸ್ನ ರೆಂಟಲ್ಸ್ಗೆ ಬಿಡಬೇಕು ಅಂತಿದ್ದೀನಿ. ನಿಮ್ಮೆಲ್ರಿಗೂ ಈ ಔಟ್ಫಿಟ್ಸ್ ರೆಂಟಲ್ಗೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಹೋಗ್ಬಿಟ್ಟು ಮೆಸೇಜ್ ಮಾಡಿ. ಸೊ ನಿಮಗೆ ಅಲ್ಲಿಂದ ನಾನು ಏನೇನಿದೆ ಪ್ರೊಸೀಜರ್ ಅಂತ ಹೇಳ್ತೀನಿ. ಸೊ ಈವ್ನಿಂಗ್ ನಾನು ಮತ್ತು ಮಮ್ಮಿ ಸಿಂಧು ಕುಂಕುಮ ಕರಿಯೋಕ್ಕೆ ಹೋಗಿದ್ರಿ. ಸೊ ಆವಾಗ ಸಿಂಧು ಬಂದುಬಿಟ್ಟು ಎಲ್ರಿಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ಲು. ಸೊ ನಾವು ಪ್ರತಿಯೊಬ್ಬರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಿಕಾಸ್ ಫೋನಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆ್ಯಂಡ್ ಐಫೋನಲ್ಲಿ ಚಾರ್ಜಿಂಗ್ ಇರೋಲ್ಲ. ಆಲ್ಮೋಸ್ಟ್ ಐಫೋನ್ ಯೂಸರ್ಸ್ಗೆ ಎಲ್ರಿಗೂ ಗೊತ್ತಿರುತ್ತೆ, ಬೇಗ ಚಾರ್ಜಿಂಗ್ ಖಾಲಿ ಆಗಿಬಿಡುತ್ತೆ. ಸೊ ವೀಡಿಯೋಸ್ ಮಾಡಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದವರೆಲ್ಲ ದೇವ್ರು ಚೆನ್ನಾಗಿದೆ, ನಿಮ್ಮ ಮನೆಯಲ್ಲಿ ಅಲಂಕಾರ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ.
ಇದಾಗಿತ್ತು ನಮ್ಮನೆ ಹಬ್ಬದ ವ್ಲಾಗ್. ಸೊ ವೆರಿ ಟಯರ್ಡ್. ಆ್ಯಂಡ್ ನನ್ನ ಡ್ರೆಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಔಟ್ಫಿಟ್ಟು ರೆಂಟಲ್ಸ್ಗಿರುತ್ತೆ. ಯಾರಿಗೆಲ್ಲ ಈ ಔಟ್ಫಿಟ್ ರೆಂಟಲ್ಗೆ ಬೇಕು ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಕಮೆಂಟ್ ಮಾಡಿ. ಸೊ ನಿಮಗೆ ಈ ಔಟ್ಫಿಟ್ ರೆಂಟಲ್ಗೆ ಸಿಗುತ್ತೆ. ಇದು ಸೆಕೆಂಡ್ ಡೇ ಮಾರ್ನಿಂಗ್. ನಾನು ದೇವ್ರದ್ದು ಕ್ಲಿಯರ್ ವೀಡಿಯೋ ತೋರಿಸ್ತಾ ಇದ್ದೀನಿ. ಮುಂದೆ ಎಲ್ಲೂ ವೀಡಿಯೋ ದೇವ್ರದ್ದು ಕ್ಲಿಯರಾಗಿ ತೋರಿಸಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದೀನಿ, ನೀವು ನೋಡ್ಬೋದು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಾವು ದೇವ್ರನ್ನ 3 ದಿನ ಕೂರಿಸ್ತೀರಿ, ಅಂದರೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿನ ಕೂರಿಸ್ತೀರಿ. ಸೊ ಇಲ್ಲಿ ದೇವ್ರದ್ದೆಲ್ಲ ವೀಡಿಯೋ ಶೂಟ್ ಮಾಡಿಬಿಟ್ಟು ಆ್ಯಂಡ್ ನಾನು ಕೂಡ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು, ಅದು ಕ್ಯಾಪ್ಚರೇ ಆಗಿಲ್ಲ, ನೋಡಿದ್ರೆ ಡಿಲೀಟ್ ಆಗೋಗಿದೆ ದೇವ್ರಿಗೆ ಪೂಜೆ ಮಾಡಿರೋದು. ಲಾಸ್ಟಲ್ಲಿ ನಾನು ಬೇಡ್ಕೊಂಡಿದ್ದ ವೀಡಿಯೋ ಮಾತ್ರ ಸ್ವಲ್ಪ ಇತ್ತು, ಸೊ ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಅದಾದಮೇಲೆ ದೇವ್ರಿಗೆ ನೈವೇದ್ಯಕ್ಕೋಸ್ಕರ ನಾನು ಸಜ್ಜಿಗೆ ಮಾಡಿದ್ದೆ. ಸೊ ಅದರದ್ದು ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇಲ್ಲಿ ರೆಸಿಪಿ ಹಾಕಿಲ್ಲ, ಬಿಕಾಸ್ ರೆಸಿಪಿ ತುಂಬ ಲಾಂಗ್ ಆಗಿಬಿಡುತ್ತೆ. ಅದೇ ಸಪ್ರೇಟ್ ವೀಡಿಯೋ ಆದರೆ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿದ್ರೆ ನಾನು ಸಪ್ರೇಟ್ ವೀಡಿಯೋ ಹಾಕ್ತೀನಿ. ಸೊ ಇಲ್ಲಿ ಜಸ್ಟ್ ನಾನು ಮಾಡ್ತಿರೋದು ಹಾಕಿದ್ದೀನಿ ಅಷ್ಟೇ. ಚಿರೋಟಿ ರವೆ ಹಾಕ್ಲಾ? ಕೆಳಗಿರ್ಲಲ್ಲ. ಮೈಲ್ಡಾಗಿ ಹಾಕಿದ್ದೀನಿ, ಸಾಲಿಲ್ಲ ಅಂದರೆ ನಾವು ಹಾಕ್ಕೊಂಡು ಸಜ್ಜಿಗೆ ಯಮ್ಮಿ. ನಾನು ಪ್ರಸಾದ ತಿಂತಾ ಇದ್ದೀನಿ, ನೋಡೋಣ ಟೇಸ್ಟ್ ಹೆಂಗಿತ್ಮಾ? ಚೆನ್ನಾಗಿದೆ, ಸ್ವೀಟ್ ಕಡಿಮೆ. ಸೊ ಆಫ್ಟರ್ನೂನ್ ಅರ್ಚನಾ ಅವ್ರ ಮಮ್ಮಿನೂ ಮತ್ತು ಅವ್ರ ಅಕ್ಕ ಬಂದಿದ್ದರು ಅರ್ಶಿನ ಕುಂಕುಮಕ್ಕೋಸ್ಕರ. ಪ್ರತಿ ವರ್ಷ ಅವರು ನಮ್ಮ ಮನೆಗೆ ಬರ್ತಾರೆ, ನಾವು ಕೂಡ ಅವ್ರ ಮನೆಗೆ ಹೋಗ್ತೀರಿ. ಅವರು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರಿಗೂ ತುಂಬ ಇಷ್ಟ ಆಯಿತು ಡೆಕೋರೇಷನ್. ಸೊ ಅವರು ಬಂದು ಹೋಗಿದ ತಕ್ಷಣವೇ ನಮ್ಮ ಅತ್ತೆ ಬಂದರು, ಅಂದರೆ ನಮ್ಮ ಮಮ್ಮಿಯವರ ತಮ್ಮ ವೈಫ್ ಕೂಡ ಬಂದರು. ಸೊ ನಮ್ಮ ಅತ್ತೆ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ, ಫೋಟೋಸ್ ತೊಗೊಂಡ್ರಿ, ರೀಲ್ಸ್ ಮಾಡಿದ್ರಿ, ವೀಡಿಯೋಸ್ ಮಾಡಿದ್ರಿ. ಯಾರೆಲ್ಲ ನನ್ನ ಶಾರ್ಟ್ಸು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿರ್ತೀರ ಆ್ಯಂಡ್ ಅವರೆಲ್ರಿಗೂ ಗೊತ್ತಿರುತ್ತೆ ನಾವು ತುಂಬ ಚೆನ್ನಾಗಿ ಆ್ಯಂಡ್ ಫನಿಯಾಗಿ ವೀಡಿಯೋಸ್ ಮಾಡಿದ್ದೀರಿ ಅಂತ. ಯಾರೆಲ್ಲ ನೋಡಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಚೆಕ್ ಮಾಡಿ, ಎಲ್ಸ್ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ನೋಡಿದ್ರೂ ನಿಮಗೆ ಸಿಗುತ್ತೆ ನಮ್ಮ ರೀಲ್ಸ್ ವೀಡಿಯೋಸ್ ಎಲ್ಲ. ಆ್ಯಂಡ್ ಅವರು ಕೂಡ ಅವ್ರ ಮನೆಗೆ ಇನ್ವೈಟ್ ಮಾಡಿದರು ಅರ್ಶಿನ ಕುಂಕುಮಕ್ಕೋಸ್ಕರ. ಸೊ ನಾನು ಮಮ್ಮಿ ಸಿಂಧು 3 ಜನ ಹೋಗಿದ್ವಿ ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ದೇವ್ರಿಗೆ ಕೂರಿಸಿದ್ರು. ಅವ್ರ ಮನೆ ದೇವ್ರ ಕಾನ್ಸೆಪ್ಟ್ ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿ ಮತ್ತು ಲಕ್ಷ್ಮಿ ಕೂರಿಸಿರೋ ಥರ ಸಖತ್ತಾಗಿತ್ತು. ದೇವ್ರು ನೋಡೋಕ್ಕೆ ರಿಯಲಾಗಿತ್ತು, ತುಂಬ ಚೆನ್ನಾಗಿತ್ತು ದೇವ್ರು ನೋಡೋಕ್ಕೆ. ಆ್ಯಂಡ್ ಪ್ರಸಾದ ಎಲ್ಲ ಹಾಕ್ಕೊಟ್ಟಿದ್ರು, ಅಂದರೆ ಚಿತ್ರಾನ್ನ, ಕಾಳುಳ್ಳಿ ಸಾರು, ಪಾಯಸ, ವಡೆ ಇದೆಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ. ಆ್ಯಂಡ್ ಕುಂಕುಮ ತೊಗೊಂಡು ನಾನು ಮಮ್ಮಿ ಸಿಂಧು ಎಲ್ಲ ರಿಟರ್ನ್ ಬಂದರೆ, ಬಿಕಾಸ್ ನಮ್ಮ ಮನೇಲೂ ದೇವ್ರು ಕೂರಿಸಿದ್ದಾರೆ. ಹಾಗಾಗಿ ನಿಮಗೆ ಅವ್ರ ಮನೆ ದೇವರು, ನಮ್ಮ ಮನೆ ದೇವರು ಎಲ್ಲ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಸ್ ಬೇಕು ಅಂದ್ರೂ ಹೇಳಿ. ಅದೇ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ ಥರ ವೀಡಿಯೋ ಬೇಕು, ಫ್ಯಾಮಿಲಿ ಜೊತೆನಾ, ಎಲ್ಸ್ ನನ್ನ ಔಟಿಂಗಾ, ಇಲ್ಲಾಂದರೆ ನನ್ನ ಸಿಸ್ಟರ್ ಜೊತೆ ವೀಡಿಯೋ ಬೇಕಾ, ಇಲ್ಲ ನನ್ನ ಔಟ್ಫಿಟ್ ಬಗ್ಗೆ ವೀಡಿಯೋಸ್ ಬೇಕಾ, ಏನದ್ರ ಬಗ್ಗೆ ಈ ಥರ ಡಿಫ್ರೆಂಟ್ ಜ್ಯುವೆಲ್ರಿ ಬಗ್ಗೆ ಏನದ್ರ ಬಗ್ಗೆ ಅದ್ರ ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರೆ
ನನ್ನ ನೆಕ್ಸ್ಟ್ ವಿಡಿಯೋ ಅದಾಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಬಾಯ್.